ನಾನು ಹಿಂದೂ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಶತ್ರುನಾಶಕರಂ ಸ್ತೋತ್ರಂ ಜ್ಞಾನ ವಿಜ್ಞಾನದಾಯಕಂ ಸರ್ವಪಾಪಂ ಕ್ಷೇಮ್ಯತೆ ದತ್ತಾತ್ರೇಯ ನಮಸ್ತುತೆ. ಶ್ರೀ ಗಣೇಶಾಯ ನಮಃ. ಅಧ್ಯಾಯ 40. ನರಹರಿ ಎಂಬ ಹೆಸರಿನ ಯಜುರ್ವೇದಿ ಬ್ರಾಹ್ಮಣನೊಬ್ಬನು ಕುಷ್ಠರೋಗದ ಪೀಡಿತನಾಗಿ ಶ್ರೀಗುರುವಿನ ಹತ್ತಿರ ಬಂದು ನಮಸ್ಕಾರ ಮಾಡಿ, ಗುರುವೇ, ನಿನ್ನ ಕೀರ್ತಿ ಕೇಳಿ ನಾನು ನಿನ್ನ ಸನ್ನಿಧಿಗೆ ಬಂದಿದ್ದೀನಿ. ನನಗೆ ಪೂರ್ವಕರ್ಮ ದೋಷದಿಂದ ಕುಷ್ಠರೋಗ ಅಂಟಿಕೊಂಡಿದೆ. ನಾನು ಯಜುರ್ವೇದ ಅಭ್ಯಾಸವನ್ನು ಮಾಡಿದರೂ ಕೂಡ ಈ ರೋಗ ನನ್ನನ್ನು ಬಿಡ್ತಾ ಇಲ್ಲ. ಈ ರೋಗ ಪೀಡಿತನಾದ ನನಗೆ ಜನರು ತಿರಸ್ಕಾರ ಮಾಡ್ತಾ ಇದ್ದಾರೆ. ನನ್ನ ಮುಖದರ್ಶನ ಕೂಡ ಯಾರೂ ಮಾಡ್ತಾ ಇಲ್ಲ. ನನ್ನ ಜನ್ಮವು ದುಃಖದಾಯಕವಾಗಿದೆ. ನಾನು ಅನೇಕ ತೀರ್ಥಗಳನ್ನು ಸಂಚರಿಸಿದೆ, ಆದರೂ ರೋಗ ವಾಸಿಯಾಗಲಿಲ್ಲ. ನನಗೆ ಇನ್ನು ಬದುಕುವ ಆಶೆಯೂ ಇಲ್ಲ. ನೀನು ನನ್ನ ಮೇಲೆ ದಯ ತೋರಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಆಗ ಶ್ರೀಗುರು ಆತನನ್ನು ಕುರಿತು, ನೀನು ಪೂರ್ವಜನ್ಮದಲ್ಲಿ ಬಹಳ ಪಾಪಗಳನ್ನು ಮಾಡಿದೀಯಾ, ಆದ ಕಾರಣ ನಿನಗೆ ಕುಷ್ಠರೋಗ ಪ್ರಾಪ್ತಿಯಾಗಿದೆ. ನಾನು ಹೇಳಿದಂತೆ ಭಕ್ತಿಯಿಂದ ಆಚರಿಸು ಅಂತ ಉರುವಲಕ್ಕಾಗಿ ಅಲ್ಲಿ ಬಿದ್ದಿದ್ದ ಒಂದು ಔದುಂಬರ ಒಣಕಟ್ಟಿಗೆಯನ್ನು ತರಿಸಿ ಆ ರೋಗಿಯ ಕೈಗೆ ಕೊಡ್ತಾರೆ. ಕೊಟ್ಟು ಆ ಕಟ್ಟಿಗೆಯನ್ನು ಸಂಗಮ ಪೂರ್ವ ಭಾಗದಲ್ಲಿ ನೆಟ್ಟು ಸಂಗಮದಲ್ಲಿ ಸ್ನಾನ ಮಾಡಿ ತ್ರಿಕಾಲಕ್ಕೆ ಅದಕ್ಕೆ ನೀರು ಹಾಕು. ಇದು ಚಿಗುರು ಒಡೆದ ದಿನವೇ ನಿನಗೆ ರೋಗ ಎಲ್ಲ ವಾಸಿಯಾಗತ್ತೆ ಅಂತ ಹೇಳ್ತಾರೆ. ಶ್ರೀಗುರುವಿನ ಹೇಳಿಕೆಯಂತೆ ಉಪವಾಸದಿಂದ ಆತ ಆಚರಣೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಹೀಗೆ 7 ದಿವಸ ಕಳೆಯುತ್ತೆ. ಇದನ್ನು ಕಂಡು ಮಠದಲ್ಲಿರುವ ಶಿಷ್ಯರು, ಒಣ ಕಟ್ಟಿಗೆಗೆ ನೀರು ಹಾಕಿದರೆ ಏನು ಪ್ರಯೋಜನ, ಅದು ಚಿಗಿದು ಮರವಾಗಲಾರದು, ನಿನ್ನ ಸಂಚಿತ ಪಾಪ ನಾಶವಾಗುವುದಿಲ್ಲ ಅಂತ ಅವನನ್ನು ಹೀಯಾಳಿಸ್ತಾರೆ. ಶ್ರೀಗುರು ನಿನಗೆ ಒಣ ಕಟ್ಟಿಗೆಯನ್ನು ಕೊಟ್ಟಿರುವರು, ಅದರಿಂದ ನೀನು ವ್ಯರ್ಥ ಪ್ರಯತ್ನ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಆಗ ನರಹರಿ ಅವರಿಗೆ, ಗುರುವಾಕ್ಯವು ಎಂದು ಅಸತ್ಯವಾಗುವುದಿಲ್ಲ. ಈ ತುಂಡು ಒಮ್ಮೆ ಚಿಗುರು ಹೊಡೆಯೋದ್ರಲ್ಲಿ ನನಗೆ ನಂಬಿಕೆ ಇದೆ. ಆದ ಕಾರಣ ನಾನು ಇದಕ್ಕೆ ಅಂತ್ಯದವರೆಗೂ ನೀರು ಹಾಕ್ತಾನೇ ಇರ್ತೀನಿ ಅಂತ ಹೇಳ್ತಾನೆ. ಮಠದ ಶಿಷ್ಯರು ಶ್ರೀ ಗುರುವಿನ ಬಳಿಗೆ ಹೋಗಿ, ಆ ಮೂರ್ಖ ಶುಷ್ಕ ಕಾಷ್ಟಕ್ಕೆ ನೀರಿಡ್ತಾ ಇದ್ದಾನೆ, ನಾವು ಹೇಳಿದರೂ ಕೇಳಲಿಕ್ಕೆ ತಯಾರಿಲ್ಲ, ಅವನ ಮುಂದಿನ ಗತಿ ಏನು ಅಂತ ಈ ವಿಚಾರವಾಗಿ ಅವರಿಗೆ ಕೇಳ್ತಾರೆ. ಆಗ ಶ್ರೀಗುರು, ಶಿಷ್ಯರೇ, ಇದರಲ್ಲಿ ಭಾವನೆಯ ಪ್ರಶ್ನೆ ಇದೆ. ಮಾನವನ ಭಾವನೆಯಂತೆಯೇ ಫಲವು ದೊರೆಯುತ್ತೆ. ಗುರುವಾಕ್ಯವೇ ಪ್ರಮಾಣವಂತೂ ತಿಳಿದವನಿಗೆ ಅದರ ತಕ್ಕಂತೆಯೇ ಫಲ ದೊರೆಯುತ್ತೆ ಅಂತ ಹೇಳಿ ಒಂದು ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಪೂರ್ವದಲ್ಲಿ ಸಿಂಹಕೇತು ಎಂಬ ಅರಸನಿಗೆ ಧನಂಜಯ ಎಂಬ ಒಬ್ಬ ಮಗ ಇದ್ದ. ಒಂದು ದಿನ ಆತ ಭೇಟಿಗೆ ಹೋದಾಗ ಧನಂಜಯನಿಗೆ ನೀರಡಿಕೆ ಆಯಿತು. ಆಗ ಒಬ್ಬ ಕಿರಾತಕನ ಭೇಟಿಯಾಗಿ ನೀರು ಕೊಡ್ತಾನೆ. ಆ ಕಿರಾತಕ ಧನಂಜಯನನ್ನು ತನ್ನ ಗುರು ಅಂತ ತಿಳಿದು ಶಿವಲಿಂಗವನ್ನು ಪೂಜಿಸುವ ವಿಧಾನಗಳನ್ನೆಲ್ಲ ರಾಜಪುತ್ರನಿಂದ ಅರಿತು ಒಂದು ಸ್ಥಳದಲ್ಲಿ ಶಿವಲಿಂಗದ ಪ್ರತಿಷ್ಠಾಪನೆ ಕೂಡ ಮಾಡ್ತಾನೆ. ದಿನಾಲೂ ಪುಷ್ಪಗಳಿಂದ ಪೂಜಿಸಿ ಧೂಪ ದೀಪ ಬೆಳಗಿಸಿ ಚಿತಾಭಸ್ಮವನ್ನು ಅರ್ಪಿಸಿ ನೈವೇದ್ಯ ಮಾಡಿ ಊಟ ಮಾಡ್ತಾ ಇರ್ತಾನೆ. ಒಮ್ಮೆ ಅವನಿಗೆ ಚಿತಾಭಸ್ಮ ದೊರೆಯೋದಿಲ್ಲ. ಅದರಿಂದ ತನ್ನ ಸತಿಯ ಮಾತಿನಂತೆ ಹೆಂಡತಿಯ ಸಹಿತ ಆ ಗುಡಿಸಲಿಗೆ ಬೆಂಕಿ ಹಚ್ಚಿ ಆ ಚಿತಾಭಸ್ಮದಿಂದ ತನ್ನ ದೇವ ಕಾರ್ಯವನ್ನೆಲ್ಲ ಮುಗಿಸ್ತಾನೆ. ಪೂಜೆ ಆದ ನಂತರ ನಿತ್ಯದಂತೆ ಹೆಂಡತಿಯನ್ನು ಕರೀಲಿಕ್ಕೆ ಅವಳು ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಾಳೆ. ಮನೆಯು ಮುಂಚಿನಂತೆ ಕಂಗೊಳಿಸುತ್ತೆ. ಕಿರಾತಕನು ಆಶ್ಚರ್ಯ ಹೊಂದಿ ಹೆಂಡತಿಗೆ, ನೀನು ಹೇಗೆ ಬಂದೆ ಅಂತ ಕೇಳ್ತಾನೆ. ನನಗೆ ಗಾಢವಾಗಿ ನಿದ್ರೆ ಹತ್ತಿತ್ತು, ನೀವು ಕರೆದು ಕೂಡಲೇ ನಾನು ಎಚ್ಚೆತ್ತು ಬಂದೆ ಅಂತ ಅವಳು ಹೇಳ್ತಾಳೆ. ಕಿರಾತಕನು ಆ ಪರಮೇಶ್ವರನ ಲೀಲೆ ಅಂತ ತಿಳಿದು ಅವನ ಭಕ್ತಿ ಹೆಚ್ಚಿಗೆ ಆಗುತ್ತೆ. ಆಗ ಪರಮೇಶ್ವರನು ಅವರಿಗೆ ಪ್ರತ್ಯಕ್ಷ ದರ್ಶನ ಕೊಡ್ತಾನೆ. ಶಿಷ್ಯರೇ, ಗುರುವಚನದಲ್ಲಿ ವಿಶ್ವಾಸವಿಟ್ಟರೆ ಫಲಪ್ರಾಪ್ತಿ ಆಗೇ ಆಗತ್ತೆ ಅಂತ ಸಹಜವಾಗಿ ಸಂಗಮಕ್ಕೆ ಹೋಗ್ತಾರೆ. ಬರುವಾಗ ನರಹರಿಯ ಶ್ರದ್ಧೆಯನ್ನು ಕಂಡು ಕಷ್ಟಪಡುತ್ತಿರೋದನ್ನು ಕಂಡು ಅವರು ಸಂತೋಷ ಪಡ್ತಾರೆ. ತಮ್ಮ ಕಮಂಡಲೋದಕವನ್ನು ಆ ಕಟ್ಟಿಗೆಗೆ ಸಿಂಪಡಿಸ್ತಾರೆ. ಕೂಡಲೇ ಅದು ಚಿಗುರೊಡೆದು ನಳನಳಿಸಿ ಹತ್ತಲಿಕ್ಕೆ ಶುರು ಆಗುತ್ತೆ. ಆಗ ನರಹರಿಯು ಕುಷ್ಠರೋಗವು ಕೂಡ ಮಾಯವಾಗುತ್ತೆ. ಆತನು ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ಗುರುಭಕ್ತಿ ಪ್ರೇರಿತನಾಗಿ ಗುರುಸ್ತವನನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಗ ಶ್ರೀಗುರು ನರಹರಿಯನ್ನು ಆಶೀರ್ವಾದ ಮಾಡ್ತಾರೆ. ಯೋಗೀಶ್ವರ ಅಂತ ಹೆಸರಿನಿಂದ ಸಂಬೋಧಿಸ್ತಾರೆ. ಮುಂದೆ ನರಹರಿಯ ಕುಟುಂಬ ಸಮೇತ ಅಲ್ಲಿಯೇ ವಾಸ ಮಾಡ್ತಾನೆ. ಗುರುಗಳು ಅವನಿಗೆ ವಿದ್ಯಾ ಸರಸ್ವತಿ ಮಂತ್ರವನ್ನು ಉಪದೇಶ ಮಾಡ್ತಾರೆ ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ 40ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಗುರುಭ್ಯೋ ನಮಃ.